ನಮಸ್ಕಾರ ಎಲ್ರಿಗೂ. ನೋಡಿ ಫ್ರೆಂಡ್ಸ್, ನೀವೇನಾದರೂ ರಾಲ್ಸನ್ ಮಷೀನಲ್ಲಿ ವರ್ಕ್ ಹಾಕೋದು ಕಲಿತಾ ಇದ್ದರೆ ಅಥವಾ ಕಲ್ತಿದ್ರೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ನಿಮಗೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಹೊಸದಾಗಿ ಹಾಕ್ತಾ ಇರೋರಿಗೆ ತುಂಬ ಯೂಸ್ಫುಲ್ ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. ಇದರಿಂದ ನೀವು ಕೂಡ ಮದುವೆ ಬ್ಲೌಸ್ನ ಈ ರೀತಿ ಗ್ರ್ಯಾಂಡ್ ಆಗಿರುವಂಥ ವರ್ಕ್ನ ಹಾಕ್ಬೋದು. ಇದು ಬ್ಲೌಸ್ ಪೀಸ್ ಏನಿತ್ತು ತುಂಬಾ ಫುಲ್ಲು ಗೋಲ್ಡಾಗಿತ್ತು. ಅದನ್ನು ಬಿಟ್ಟು ನಾವು ಈ ಥರ ಬೇರೆ ಪ್ಲೇನ್ ಬ್ಲೌಸು ಅದಕ್ಕೆ ಮ್ಯಾಚ್ ಆಗೋಂಥದ್ದನ್ನು ತೊಗೊಂಡು ಅದಕ್ಕೆ ಬಾರ್ಡ್ರ್ ಮಾತ್ರ ಅಟ್ಯಾಚ್ ಮಾಡಿಕೊಂಡು ಈ ರೀತಿ ಡಿಸೈನ್ ಹಾಕಿರೋದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿಬೇಕಿದ್ರೆ ಎಲ್ಲಿ ನೋಡಿದ್ರೂ ಬರೀ ಲೀಫ್ ಬಿಟ್ಟರೆ ಬೇರೆ ಯಾವುದೇ ಡಿಸೈನ್ ಇಲ್ಲ. ಇದರಲ್ಲಿ ಬರೀ ಲೀಫಿಂದನೇ ನಾವು ಈ ರೀತಿಯಾಗಿ ಡಿಸೈನ್ನ ಕ್ರಿಯೇಟ್ ಮಾಡ್ಕೋಬೋದು. ಆದಷ್ಟು ನೀವು ಬಿಗಿನರ್ಸು ಯಾರು ಕಲಿತಾ ಇದ್ದೀರಾ ಜಾಸ್ತಿ ಲೀಫ್ ಹಾಕೋದನ್ನು ಜಾಸ್ತಿ ಟ್ರೈನಿಂಗ್ ಮಾಡ್ಕೊಳ್ಳಿ. ಇದರಿಂದ ನೀವು ಈ ಥರ ಒಂದು ಡಿಸೈನನ್ನೇ ಹಾಕ್ಬೋದು. ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ. ತುಂಬಾ ಈಸಿಯಾಗಿ ಕೂಡ ಹಾಕೋದು, ತುಂಬ ಲೇಟು ಕೂಡ ಆಗೋಲ್ಲ. ಎಷ್ಟು ಬೇಗ ಈ ಡಿಸೈನ್ನ ನಾವು ಹಾಕ್ಬೋದು. ಇದರಲ್ಲಿ ಇನ್ನೂ ಒಂದು ಹೈಲೈಟ್ ಆಗಿರೋದು ಏನು ಅಂದರೆ ನಾವು ಗೋಲ್ಡ್ ಕಲರಿಂದ ಇದನ್ನು ಔಟ್ಲೈನ್ ಹಾಕಿರೋವಂಥದ್ದು. ಔಟ್ಲೈನ್ ಕೊಟ್ಟಾಗ ಏನಾಗುತ್ತೆ, ಇನ್ನೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಬ್ಲೌಸ್ ಅನ್ನೋದು. ನೋಡಿ, ಇದು ಬರೀ ನಾವೇನಾದರೂ ಅದಕ್ಕೆ ಪಿಂಕ್ ಕಲರಲ್ಲಿ ಹಾಕಿದ್ವಿ ಅಂದರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಿಲ್ಲ. ಇದಕ್ಕೆ ಗೋಲ್ಡ್ ಕಲರ್ ಹಾಕಿರೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಲೋಡಿಂಗ್ ಥ್ರೆಡ್ಡು, ಬಾಲ್ ಚೈನು, ಸ್ಟೋನ್ ಚೈನ್ ಬಿಟ್ಟರೆ ಈ ರೀತಿ ಬರೀ ಲೀಫ್ ಇಷ್ಟು ಬಿಟ್ಟರೆ ಬೇರೆ ಯಾವುದೇ ಒಂದು ಫ್ಲವರ್ ಆಯಿತು ಏನೂ ಹಾಕಿಲ್ಲ ಇದಕ್ಕೆ. ಆದರೂ ಕೂಡ ಇಷ್ಟು ಗ್ರ್ಯಾಂಡಾಗಿದೆ ಇದು. ಇದರಲ್ಲಿ ನೋಡಿ, ಇದು ಕೂಡ ಅಷ್ಟೇ. ಇದು ಬ್ಲೌಸು ತುಂಬಾ ಒಂಥರ ಪಾಚಿ ಕಲರಲ್ಲಿತ್ತು. ಇದು ಬೇಡ ಅಂತ ಪಿಂಕ್ ತೊಗೊಂಡು ಅದಕ್ಕೆ ಮ್ಯಾಚ್ ಆಗೋ ರೀತಿ ಸಪ್ರೇಟಾಗಿ ಪೀಸಲ್ಲಿ ಹಾಕಿರುವಂಥದ್ದು ಇದು. ಇದರಲ್ಲೂ ಕೂಡ ನೋಡಿ ತುಂಬಾ ಪುಟ್ಟದಾಗಿರೋಂಥ ಲೀಫ್ ಬಂಚ್ ಹಾಕಿದ್ದೀನಿ. ಅದು 7 ಪೆಟಲ್ಸ್ ಬರೋವಂಥದ್ದು. ಇದು ಕೂಡ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂದರೆ ಬ್ಲೌಸು ತುಂಬಾ ಚೆನ್ನಾಗಿದೆ. ಇದರಲ್ಲಿ ಸಿಲ್ವರ್ ಕಲರ್ ಕೂಡ ಇದರಲ್ಲಿ ಸ್ಯಾರಿಯಲ್ಲಿ ಇರೋದ್ರಿಂದ ಅದನ್ನು ಕೂಡ ಇದನ್ನು ಮಿಕ್ಸ್ ಮಾಡಿಕೊಂಡು ಗೋಲ್ಡು, ಸಿಲ್ವರು ಹಾಗೆಯೇ ಫುಲ್ಲು ಪಾಚಿ ಹಸಿರು ಅಂತಾರಲ್ಲ ಆ ಕಲರಿಂದ ಈ ಬ್ಲೌಸ್ನ ಡಿಸೈನ್ ಮಾಡಿರುವಂಥದ್ದು. ನೋಡಿ ಫ್ರೆಂಡ್ಸ್, ತುಂಬಾ ನಿಮ್ಗೆ ಐಡಿಯಾ ಕೊಟ್ಟಿದ್ದೀನಿ. ಈ ಥರ ಎಲ್ಲ ಚಿಕ್ಕದಾಗಿ ಇರೋವಂಥ ಡಿಸೈನನ್ನೇ ನಾವು ಗ್ರ್ಯಾಂಡಾಗಿ ಕಾಣೋ ರೀತಿ ಮಾಡಬೇಕು ಅಂದರೆ ಒಂದಷ್ಟು ಕಲರ್ ಮಿಕ್ಸ್ ಮಾಡಿಕೊಂಡು ಬ್ಲೌಸ್ಗೆ ಸೂಟ್ ಆಗೋ ಹಾಗೆ ನಾವು ಈ ರೀತಿ ಕ್ರಿಯೇಟಿವ್ ಆಗಿ ಮಾಡೋದ್ರಿಂದ ತುಂಬಾ ಈಸಿಯಾಗಿ ನಾವು ಕಲಿಬೋದು. ಯಾರೆಲ್ಲ ಕಲಿತಾ ಇದ್ದೀರಾ ಆದಷ್ಟು ಬೇಗ ಕಲೀರಿ. ನಾನು ಕೂಡ ಕ್ಲಾಸು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಫ್ರೆಂಡ್ಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.